ಹಾಯ್ ಫ್ರೆಂಡ್ಸ್, ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಬೃಹದಾಕಾರದ ಡೈನೋಸಾರ್ಸ್ಗಳು ಹಾಗೂ ಡೈನೋಸಾರ್ಸ್ಗಳಿಗಿಂತ ದೊಡ್ಡದಾದ ಜೀವಿಗಳು ಉಂಟು ಎಂದು ಮಾಹಿತಿ ಇದೆ. ಈ ಡೈನೋಸಾರ್ಗಳ ಬಗ್ಗೆ ನೋಡೋದಾದ್ರೆ ಇವುಗಳನ್ನ ಪಾಠಗಳಲ್ಲಿ ಹಾಗೂ ಚಲನಚಿತ್ರಗಳಲ್ಲಿ ನೋಡಿರ್ತೇವೆ. ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಇದ್ದವು, ಆದರೆ ಈಗ ಇಲ್ಲ. ಈ ದೈತ್ಯಾಕಾರದ ಜೀವಿ ನಾವು ಇದ್ದಂಥ ಜಾಗದಲ್ಲೇ ಇದ್ದವು. ಹಾಗೆ ಇವು ರಾಜರಂತೆ ಭೂಮಿಯ ಮೇಲೆ ಆಳ್ವಿಕೆ ನಡೆಸಿದ ಒಂದು ಕಾಲವು ಕೂಡ ಇತ್ತು. ಇವುಗಳಲ್ಲಿ ಸಸ್ಯಾಹಾರಿಗಳು ಕೂಡ ಉಂಟು, ಮಾಂಸಾಹಾರಿಗಳು ಕೂಡ ಉಂಟು. ಆದರೆ ಇದ್ದಕ್ಕಿದ್ದಂತೆ ಭೂಮಿಯ ಮೇಲೆ ಒಂದು ದಿನ ನಾಶವಾಗಿ ಹೋಗುತ್ತವೆ. ಇದಕ್ಕೆ ಕಾರಣವೇನು? ಈ ಅಂತ್ಯಕ್ಕೆ ಕಾರಣವೇನು ಎಂಬುದನ್ನು ನೋಡೋದಾದ್ರೆ ಹಲವಾರು ಪ್ರಶ್ನೆಗಳು ಕೂಡ ಮೂಡುತ್ತವೆ. ಆಮ್ಲ ಮಳೆಯಿಂದ ಏನಾದರೂ ನಾಶವಾಗಿರ್ಬೋದಾ, ಅಥವಾ ಭೂಮಿಯ ಮೇಲೆ ಬಿದ್ದಂಥ ಬೆಂಕಿಯ ಚೆಂಡುಗಳಿಂದ ನಾಶವಾಗಿ ಹೋಗಿರ್ಬೋದಾ, ಅಥವಾ ಜ್ವಾಲಾಮುಖಿಯಿಂದ ಬಿಡುಗಡೆಯಾದ ವಿಷಕಾರಿ ಅನಿಲವು ಭೂಮಿಯನ್ನ ಆಕ್ರಮಿಸಿ ಉಸಿರಾಟದ ಸಮಸ್ಯೆಯಿಂದ ಸತ್ತಿರಬಹುದಾ, ಅಥವಾ ಐಸೇಜ್ನಿಂದ ಸತ್ತಿರಬಹುದಾ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಡೈನೋಸಾರ್ಸ್ಗಳು ಇದ್ದವು ಎಂದು ಹಿಸ್ಟರಿ ಆಫ್ ಆರ್ಚಿಯಾಲಜಿಸ್ಟ್ ನಲ್ಲಿ ಸರ್ಚ್ ಆಪರೇಷನ್ ನಲ್ಲಿ ಸಿಕ್ಕಂತ ಅವಶೇಷಗಳಿಂದ ತಿಳಿಯುತ್ತದೆ. ಇವುಗಳು ಭೂಮಿಯ ಮೇಲೆ ಬದುಕಿದ ದಿನಗಳ ಆಧಾರದ ಮೇಲೆ 4 ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಮೊದಲನೇದಾಗಿ ನೋಡುವುದಾದ್ರೆ ಎಗು ವಾರ್ಡನ್. ಇದು ಪ್ರಥಮ ಬಾರಿ ಡೈನೋಸಾರ್ ಎನ್ನುತ್ತಾರೆ. ಇದಕ್ಕೆ ಸಿರಿಯೋನ್ ಮಾಂಟೆಲ್ ಎಂಬ ಸೈಂಟಿಸ್ಟ್ ಇದಕ್ಕೆ ಇಗುವಾಡನ್ ಎಂದು ಹೆಸರನ್ನ ಇಟ್ಟಿದ್ದಾರೆ. ಇವುಗಳ ಪಾದಗಳು ಸಣ್ಣ ಬೆರಳಿನ ಆಕೃತಿಯನ್ನ ಹೊಂದಿದ್ದವು. ಇದರ ದೇಹವು ಉಡವನ್ನು ಹೋಲುವ ಆಕೃತಿಯಲ್ಲಿ ಇತ್ತು ಮತ್ತು ಗಟ್ಟಿಯಾದ ಬೆರಳುಗಳನ್ನು ಹೊಂದಿದ್ದವು ಎನ್ನಲಾಗಿದೆ. ಎರಡನೇದಾಗಿ ನೋಡೋದಾದ್ರೆ ಆರ್ನಿಥೇಶಿಯಸ್. ಇವುಗಳು ಪಕ್ಷಿ ಆಕಾರದ ಡೈನೋಸಾರ್ ಎನ್ನುತ್ತಾರೆ. ಇವು ಶುದ್ಧ ಸಸ್ಯಾಹಾರಿಗಳು. ಇವುಗಳಿಗೆ ದೊಡ್ಡದಾದ ಹಲ್ಲುಗಳು ಇದ್ದವು. ಹಾಗೆ ಇದರಲ್ಲಿ ಕೊರಿಥೋಸಾರಸ್ ಎಂಬ ಡೈನೋಸಾರ್ 2000 ಹಲ್ಲುಗಳನ್ನ ಹೊಂದಿತು ಎನ್ನಲಾಗಿದೆ. ಮೂರನೇದಾಗಿ ನೋಡೋದಾದ್ರೆ ಸೌರೇಶಿಯಸ್. ಇವು ಹಲ್ಲಿ ಆಕಾರದ ಡೈನೋಸಾರ್ಗಳು. ಇವು ಕೆಲವು ಜಾತಿಗಳಲ್ಲಿ ಮಾಂಸಾಹಾರಿಗಳು ಕೂಡ ಇದ್ದವು. 2 ಕಾಲುಗಳಲ್ಲಿ ನಡೆಯುತ್ತಿದ್ದವು. ಇದರಲ್ಲಿ ಸಾರಾಪೋಡ್ ಸಸ್ಯಾಹಾರಿ ಡೈನೋಸಾರ್ 4 ಕಾಲಿನಿಂದ ನಡೆಯುತ್ತಿತ್ತು. ಸಾರಾಪೋಡ್ ಡೈನೋಸಾರ್ ಭೂಮಿಯ ಮೇಲೆ ಜೀವಿಸಿದ ಅತಿ ದೊಡ್ಡ ಡೈನೋಸಾರ್ ಆಗಿತ್ತು ಎಂದು ಕೂಡ ಹೇಳಲಾಗಿದೆ. ನಂತರ 4ನೇದಾಗಿ ನೋಡೋದಾದ್ರೆ ಟೈರಾನೋಸಾರಸ್. ಇದು ಮಾಂಸಾಹಾರಿ ಹಾಗೂ ಬಹಳ ವೇಗವಾಗಿ ಓಡಬಲ್ಲ ಟೈರಾನೋಸಾರ್ ಆಗಿತ್ತು. ಅದು ಅಲ್ಲದೆ ಇವುಗಳು ಕ್ರೂರಿ ಡೈನೋಸಾರ್ಗಳೆಂದು ಕೂಡ ಕರೆಯಲ್ಪಡುತ್ತಿದ್ದವು. ಹಾಗೆ ಇದು ದೈತ್ಯ ದೇಹದ ಭಾರವನ್ನು ತನ್ನ ದೊಡ್ಡದಾದ ಬಾಲದಿಂದ ಸರಿದೂಗಿಸುತ್ತಿತ್ತು. ಇದು ತನ್ನ ತಲೆಯನ್ನು ಮೇಲಕ್ಕೆತ್ತಿ ಹಿಂಗಾಲುಗಳಿಂದ ನಡೆಯುತ್ತಿತ್ತು. ಈಗ ನಾವು ಡೈನೋಸಾರ್ಸ್ಗಳ ಅವನತಿ ಹೇಗಾಯಿತು ಎನ್ನುವುದನ್ನು ಉದಾಹರಣೆಗಳೊಂದಿಗೆ ನೋಡೋಣ. ಡೈನೋಸಾರ್ಗಳು ಪ್ರಳಯದಿಂದ ಅಳಿದಿಲ್ಲ, ಇನ್ನೊಂದು ಕಾರಣದಿಂದ ಅಳಿದಿರಬಹುದು ಎನ್ನುವುದನ್ನು ನೋಡೋದಾದ್ರೆ ಇದಕ್ಕೆ ಸಾಕಷ್ಟು ವಿಚಾರಗಳು ಉಂಟು. ಭಾರತ ದೇಶದ ಡೆಕ್ಕನ್ ಪ್ರಸ್ಥಭೂಮಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇದರಲ್ಲಿರುವ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಒಂದು ಜ್ವಾಲಾಮುಖಿ ಏರ್ಪಟ್ಟಿದೆ. ಈ ಪ್ರಾಂತ್ಯದಲ್ಲಿ 2 ಕಿಲೋಮೀಟರ್ನಲ್ಲಿ ಲಾವದ ಪರಮಾಣುವು 50,000 ಸ್ಕ್ವೇರ್ ಕಿಲೋಮೀಟರ್ ಬ್ಯಾಸಲ್ಸ್ ರಾಕ್ಸ್ ಲೇಯರ್ಸ್ ಮಧ್ಯೆ ಏರ್ಪಡುತ್ತದೆ. ಈ ರಾಕ್ ಲಾವವಾಗಿ ಮಾರ್ಪಡುತ್ತದೆ. ಈ ರಾಕ್ಸ್ ನಿಂದ ಬಂದ ಲಾವವನ್ನು ಶೇಖರಿಸಿ 66 ಮಿಲಿಯನ್ ಇಯರ್ಸ್ ಎಗೋ ಈ ಲಾವಾ ಉಂಟಾಗಿದೆ, ಅಂದರೆ ಜ್ವಾಲಾಮುಖಿ ಉಂಟಾಗಿದೆ ಎಂದು ಸಂಶೋಧನೆಯನ್ನ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಉಂಟಾಗುವಂತಹ ಜ್ವಾಲಾಮುಖಿಯು ಕೇವಲ 20 ಕಿಲೋಮೀಟರ್ ವರೆಗೆ ಮಾತ್ರ ನಾಶ ಮಾಡುತ್ತದೆ. ಏನಾದರೂ 50,000 ಸ್ಕ್ವೇರ್ ಕಿಲೋಮೀಟರ್ಸ್ ನಲ್ಲಿ ಜ್ವಾಲಾಮುಖಿ ಉಂಟಾಗಿದ್ದರೆ ಆಕಾಶದಲ್ಲಿ ಧೂಳು, ವಾತಾವರಣ ಹೇಗಿರುತ್ತೆ ಯೋಚಿಸಿ ನೋಡಿ. ಭೂಮಿಯು ನಾಶವಾಗಿ ಹೋಗುತ್ತಿತ್ತು. ಸಂಶೋಧನೆಯ ಪ್ರಕಾರ ವಾತಾವರಣವು ನಾಶವಾಗುವಂತೆ ಯಾವತ್ತೂ ಕೂಡ ಆಗಿಲ್ಲ ಎಂದು ಹೇಳಿದ್ದಾರೆ. 2014ರಲ್ಲಿ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಜಿಯೋಕ್ರೋನಾಲಜಿಸ್ಟ್ ಬ್ಲೇರ್ ಶಿ ಮತ್ತು ಟೀಮ್ ಒಂದು ವರದಿಯನ್ನ ಮಾಡುತ್ತೆ. ಅವರು ಹೇಳಿದ ಪ್ರಕಾರ ದ ಎರಪ್ಷನ್ ವಾಸ್ ಹ್ಯಾಪನ್ಡ್ ಬಿಫೋರ್ ಡೈನೋಸಾರಸ್ ಡಿಸಪಿಯರ್ಡ್.
ಇದು ಯಾವಾಗ ಆಯಿತು ಎಂದು ನೋಡೋದಾದ್ರೆ 2.5 ಮಿಲಿಯನ್ ಇಯರ್ಸ್ ಎಗೋ ಪ್ರಪಂಚದಲ್ಲಿ ಮೊದಲ ವಿಸ್ಫೋಟ ಭಾರಿ ಪ್ರಮಾಣದ ನಷ್ಟವನ್ನು ಉಂಟು ಮಾಡಿತು ಎಂದು ವೈಜ್ಞಾನಿಕ ಸಂಶೋಧನೆ ಹೇಳುತ್ತದೆ. ಈ ವಿಸ್ಫೋಟವು ವಾತಾವರಣದ ಗಾಳಿಯಲ್ಲಿ ಸೇರಿ ವಿಷಕರವಾದ ಒಂದು ಅನಿಲ ಏರ್ಪಡುತ್ತದೆ. ಇದರಿಂದ ಭೂಮಿಯ ಮೇಲಿದ್ದ ದೊಡ್ಡ ದೊಡ್ಡ ಡೈನೋಸಾರ್ಸ್ಗಳಿಗೆ ಆಕ್ಸಿಜನ್ ಸಿಗದೆ ಸತ್ತು ಹೋಗಿದ್ದಾವೆ ಎಂದು ಹೇಳಲಾಗಿದೆ. ಇದು ವೈಜ್ಞಾನಿಕವಾಗಿ ನೋಡೋದಾದ್ರೆ ಮಾತ್ರ ನಂಬುತ್ತಾರೆ. ಹಾಗಾದರೆ ಚಿಕ್ಕ ಚಿಕ್ಕ ಜೀವಿಗಳು ಮಾತ್ರ ಬದುಕಿದ್ದಾವ? ಕಾರಣ ಇವು ನೀರಿನಲ್ಲಿ ಇದ್ದಂಥ ಜೀವಿಗಳು ಆಗಿದ್ದರಿಂದ ಇವು ಬದುಕಿದ್ದವು ಎನ್ನಬಹುದು. ಆದರೆ ಜ್ವಾಲಾಮುಖಿಯ ವಿಸ್ಫೋಟದ ನಂತರ ಕೆಲವು ವರ್ಗದ ಜೀವಿಗಳ ಸಂತತಿಗಳು ಕೂಡ ನಾಶವಾಗಿವೆ. 66 ಮಿಲಿಯನ್ ಇಯರ್ಸ್ ಎಗೋ ಭೂಮಿಗೆ ಪ್ರವೇಶಿಸಿದಂಥ ಆಸ್ಟ್ರೋನಾಯ್ಡ್ ಅಂದ್ರೆ ಕ್ಷುದ್ರ ಗ್ರಹ ಆಕಾಶದವರೆಗೂ ಉಂಟಾಗುವಷ್ಟು ಹರಡಿತ್ತು. ಇದೊಂದು ಭಯಂಕರವಾದ ವಿಸ್ಫೋಟವಾಗಿತ್ತು. ಈ ವಿಸ್ಫೋಟದಿಂದ ಬಂದಂತ ಶಬ್ದ ಎಷ್ಟೊಂದು ಭಯಂಕರವಾಗಿತ್ತು ಎಂದರೆ ಬೇರೆ ಗ್ರಹಗಳಲ್ಲಿ ಏನಾದರೂ ಜೀವಿಗಳು ಇದ್ದರೆ ಅವುಗಳಿಗೂ ಕೂಡ ಕೇಳುತ್ತಿತ್ತು ಏನೋ, ಅಷ್ಟು ಜೋರಾಗಿ ಉಂಟಾಗಿತ್ತಂತೆ. ಈ ವಿಸ್ಫೋಟ ನಡೆದ 5 ಸೆಕೆಂಡ್ನಲ್ಲಿ ಮೆಕ್ಸಿಕೋದ ಯುಕಟಾನ್ ಪೆನಿನ್ಸುಲಾ ನೀರಿನ ಮೇಲೆ ಬೀಳುತ್ತದೆ. ಇದು ಎಂತ ದೊಡ್ಡ ಆಸ್ಟ್ರೋನಾಯ್ಡ್ ಅಂದ್ರೆ 460 ಟ್ರಿಲಿಯನ್ ಟನ್ ಹೆವಿ ಇತ್ತು. ಇದು ಸೆಕೆಂಡಿಗೆ 20 ಕಿಲೋಮೀಟರ್ ವೇಗದಲ್ಲಿ ಡಿಕ್ಕಿ ಹೊಡೆದಿದೆ. ಇದು 150 ಕಿಲೋಮೀಟರ್ ಅಗಲ ಮತ್ತು 20 ಕಿಲೋಮೀಟರ್ ಆಳವಾಗಿ ಗುಂಡಿ ಬಿದ್ದಿದೆ. ಈ ಜಾಗಕ್ಕೆ ಚಿಕ್ಸ್ಲ್ಯಾಬ್ ಕ್ರ್ಯಾಟರ್ಸ್ ಎಂದು ಕೂಡ ಕರೆಯುತ್ತಾರೆ. ಆಲೋಚಿಸಿ ನೋಡಿ, ಅಷ್ಟು ದೊಡ್ಡದಾದ ಗುಹೆ ಬೀಳಬೇಕಾದರೆ ಎಷ್ಟು ಎನರ್ಜಿ ಆ ವಿಸ್ಫೋಟದಿಂದ ಬಂದಿರಬೇಕು. ಸಂಶೋಧನೆಯ ಪ್ರಕಾರ ಈ ವಿಸ್ಫೋಟ 1500 ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾವ ವಸ್ತು ಹಾಗೂ ಜೀವಿಯೂ ಉಳಿದಿಲ್ಲ ಎಂದು ಹೇಳಿದೆ. ಈ ಆಸ್ಟ್ರೋನಾಯ್ಡ್ ಬಿದ್ದ ಜಾಗದಲ್ಲಿ ಅಂದ್ರೆ ಭೂಮಿಯಲ್ಲಿ ಕೆಲವು ಬದಲಾವಣೆ ಆಗಿದೆ. ಈ ಆಸ್ಟ್ರೋನಾಯ್ಡ್ ಸಂಶೋಧನೆಯ ಪ್ರಕಾರ ಚಂದ್ರನವರೆಗೂ ಹೋಗಿದೆ. ಇದು ಆಕಾಶದಲ್ಲೇ ಡಿಕ್ಕಿ ಹೊಡೆದು ಛಿದ್ರವಾಗಿ ಬೇರೆ ಬೇರೆ ಪ್ರದೇಶದ ಜಾಗದಲ್ಲಿ ಬಿದ್ದಿದೆ. ಈ ಉಪದ್ರವ ನಡೆದ 5 ಸೆಕೆಂಡ್ನಲ್ಲಿ ಭೂಮಿಯ ಅಂತರಾಳದಲ್ಲಿ ಭೂಕಂಪಗಳು ಏರ್ಪಟ್ಟಿವೆ. ಅದು ಅಲ್ಲದೆ ಭೂಮಿಯಲ್ಲಿನ ಲಾವಾ ಎತ್ತರದ ವಿಸ್ಫೋಟಕ್ಕೆ ಏರಿದೆ. ಭೂಮಿಯಲ್ಲಿನ ಜೀವಿಗಳು ಈ ಶಬ್ದಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾವೆ. ಇದರಿಂದ ಭೂಮಿಯಲ್ಲಿರುವ 3/4 ಭಾಗ ಜೀವಿಗಳು ನಾಶವಾಗಿ ಹೋಗಿದ್ದಾವೆ. ಆ ಸಮಯದಲ್ಲಿ ಸಮುದ್ರದಲ್ಲಿನ ಜೀವಿಗಳು ಭಯಪಟ್ಟಿದ್ದಾವೆ. ಅವು ನೀರಿನಲ್ಲಿ ಇದ್ದ ಕಾರಣ ಬದುಕುಳಿದಿದ್ದಾವೆ. ಅವುಗಳಿಗೆ ಅರ್ಥವಾಗಿದೆ, ಸಮುದ್ರದಲ್ಲಿ ರಕ್ಷಣಾ ವಲಯದಲ್ಲಿ ನಾವು ಇದ್ದೇವೆ ಎಂದು ಅವುಗಳಿಗೆ ಗೊತ್ತಾಗಿದೆ. ಈ ಸಮಸ್ಯೆ ನಿಜವಾಗಿಯೂ ಮುಗಿದು ಹೋಯಿತು ಅನ್ನುವಷ್ಟರಲ್ಲಿ ಇನ್ನೊಂದು ಉಪದ್ರವ ಕೂಡ ಕಾತಿತ್ತು. ಅದೇನೆಂದ್ರೆ ಆಕಾಶದಿಂದ ಛಿದ್ರವಾಗಿ ಬಿದ್ದಂತ ಬೆಂಕಿಯ ಚೆಂಡುಗಳು ಭೂಮಿಯ ಎಲ್ಲೆಡೆ ಬಿದ್ದಿವೆ. ಬಿದ್ದಂತ ಬೆಂಕಿಯ ಚೆಂಡುಗಳು ಕಾಡನ್ನು ಸಂಪೂರ್ಣವಾಗಿ ಹಸಿರನ್ನೆಲ್ಲ ಸುಟ್ಟು ಬಿಟ್ಟಿದೆ. ಹಸಿರಿನ ಜೊತೆ ಕಾಡಿನಲ್ಲಿದ್ದ ಪ್ರಾಣಿಗಳನ್ನು ಕೂಡ ದಹಿಸಿ ಬಿಟ್ಟಿದೆ, ಸುಟ್ಟು ಕರಕಲಾಗಿದೆ. ಇವುಗಳ ಗೋಳಾಟವನ್ನು ಕೇಳುವುದಕ್ಕೆ ಯಾರೂ ಇಲ್ಲ. ಅದು ಅಲ್ಲದೆ ಅರೆಬೆಂದ ಸ್ಥಿತಿಯಲ್ಲಿ ಸಹಾಯಕ್ಕಾಗಿ ಅಂಗಲಾಚಿದ ಜೀವಿಗಳು ತಾವು ಭೂಮಿಯ ಮೇಲೆ ಬದುಕುತ್ತೇವೋ ಇಲ್ಲವೋ ಅನಿಸಿಬಿಟ್ಟಿದೆ. ಅದು ಮಾತ್ರವಲ್ಲ, ಬೆಟ್ಟಗಳಲ್ಲಿ ಉಂಟಾದ ಜ್ವಾಲಾಮುಖಿ ಹೊಗೆಯು ಭೂಮಿಯ ತುಂಬಿತ್ತು. ಈ ಲಾಭದಿಂದ ಬಿಡುಗಡೆಯಾದ ಸಲ್ಫರ್ ಡೈಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ವಿಷಕಾರಿ ಅನಿಲ ವಾತಾವರಣದಲ್ಲಿ ಮಲಿನಗೊಂಡು ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಆಮ್ಲಜನಕ ದೊರಕದಂತೆ ಆಗಿದೆ. ಇದರಿಂದಲೂ ಕೂಡ ಭೂಮಿಯ ಮೇಲಿದ್ದಂತ ಜೀವಿಗಳು ಬದುಕಲು ಸಮಸ್ಯೆಯಾಗಿ 3/4 ಭಾಗ ಸತ್ತು ಹೋಗಿವೆ. ಉಳಿದಂತ ಜೀವಿಗಳು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲು ಅತ್ತಿತ್ತ ಓಡಾಡಿ ಕಕ್ಕಾಬಿಕ್ಕಿಯಾಗಿದ್ದಾವೆ. ವಾತಾವರಣದಲ್ಲಿ ತುಂಬಿಕೊಂಡಿದ್ದ ಆ ವಿಷಕಾರಿಯಾದ ಗ್ಯಾಸ್ ಆಮ್ಲ ಮಳೆಗೆ ಕಾರಣವಾಗಿದೆ. ಈ ಆಮ್ಲ ಮಳೆ ಸಮುದ್ರದ ಮೇಲೆ ಬಿದ್ದಿದೆ. ಈ ಭೂಮಿಯ ಮೇಲೆ ಹಾಗೂ ಸಮುದ್ರದ ಮೇಲೆ ಬಿದ್ದ ಕಾರಣ ಸಮುದ್ರದಲ್ಲಿದ್ದ ಜಲಚರ ಜೀವಿಗಳು ಕೂಡ, ಸಣ್ಣ ಪುಟ್ಟ ಜೀವಿಗಳಿಗೂ ಕೂಡ ಪ್ರಭಾವ ಬೀರಿದೆ. ಅವುಗಳು ಕೂಡ ಸತ್ತು ಹೋಗಿದ್ದಾವೆ. ಕೆಲವು ದೊಡ್ಡ ಜೀವಿಗಳು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲು ಸಮುದ್ರದ ಆಳಕ್ಕೆ ಹೋಗಿದೆ. ಆದರೆ ಸಮುದ್ರದ ಆಳದಲ್ಲೂ ಕೂಡ ಅವುಗಳಿಗೆ ರಕ್ಷಣೆ ಇಲ್ಲ. ಏಕೆಂದರೆ ಸಮುದ್ರದ ಒತ್ತಡಕ್ಕೆ ಅಲ್ಲಿ ಯಾವ ಜೀವಿಯೂ ಕೂಡ ಬದುಕುವುದಿಲ್ಲ. ಇದೊಂದೇ ಮಾತ್ರವಲ್ಲ, ಭೂಮಿಯ ಮೇಲೆ ಭೂಕಂಪಗಳು, ಸುನಾಮಿಗಳು ಉಂಟಾಗಿ ನೋಡುತ್ತಿದ್ದಂತೆ ಸಮುದ್ರದ ಮಟ್ಟಕ್ಕಿಂತ ಹೆಚ್ಚಿನ ನೀರು ನೆಲವನ್ನು ಕಾಣಿಸದಂತೆ ರಭಸವಾಗಿ ಹೊಡೆದಿದೆ. ಇದರಿಂದ ಕೂಡ ಪ್ರಕೃತಿಯ ಸರ್ವನಾಶವಾಗಿದೆ. ಅಲ್ಲಿದ್ದ ಪ್ರಾಣಿಗಳು ಕೂಡ ನಾಶವಾಗಿ ಹೋಗಿದ್ದಾವೆ. ಇದರಿಂದ 60% 65% ಭೂಮಿಯ ಮೇಲೆ ಜೀವಿಗಳು ಹಾಗೂ ವಾತಾವರಣ ಕೂಡ ನಾಶವಾಗಿದೆ. ಇದರ ಬಗ್ಗೆ ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ.
ಆದರೆ ಯಾವ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಈ ರೀತಿಯಾಗಿ ಭೂಮಿಯ ಮೇಲೆ ಈ ಪರಿಸ್ಥಿತಿ ಬಂದಿದೆ ಎಂದು ಅವರಿಗೂ ಕೂಡ ಗೊತ್ತಾಗಿಲ್ಲ. ವಾತಾವರಣದಲ್ಲಿ ಲಾವದಿಂದ ಒತ್ತಿ ಹುರಿದು ಬಿಡುಗಡೆಯಾದ ಆ ವಿಷಕಾರಿಯಾದ ಅನಿಲ ವಾತಾವರಣದಲ್ಲಿ ಎಷ್ಟಿತ್ತು ಅಂದರೆ 15 ಟ್ರಿಲಿಯನ್ಸ್ ಟನ್ನಷ್ಟು ಇತ್ತು. ಇದು ಭೂಮಿಯನ್ನೆಲ್ಲ ಆಕ್ರಮಿಸಿ ಆಕ್ಸಿಜನ್ ಸಮಸ್ಯೆಯನ್ನ ಎದುರಿಸಿತ್ತು. ಇದರಿಂದ ಸಾಕಷ್ಟು ಪ್ರಾಣಿಗಳು ಕೂಡ ಸತ್ತು ಹೋದವು. ಆದರೆ ಈ ಆಘಾತ ಮುಗಿದು ಹೋಯ್ತು ಅನ್ನುವಷ್ಟರಲ್ಲಿ ಇನ್ನೊಂದು ಆಘಾತ ಶುರುವಾಗಿದೆ. ಅದೇ ಐಸ್ ಏಜ್. ಇದು ಸ್ನೋ ರೀತಿಯಲ್ಲಿ ಭೂಮಿಯ ಮೇಲೆ ಬಿದ್ದಿದೆ. ಉದಾಹರಣೆಗೆ ಒಂದು ಬಾರಿ ಭೂಮಿಯ ಮೇಲೆ ಸೂರ್ಯನಿಲ್ಲದಿದ್ದರೆ ಏನಾಗುತ್ತದೆ ಎಂದು ಊಹಿಸಿ ನೋಡಿ. ಇದರಿಂದಲೂ ಕೂಡ ಭೂಮಿಯ ಮೇಲೆ ಬದುಕಿದ್ದ ಜೀವಿಗಳು ಕೂಡ ಸರ್ವನಾಶವಾಗಿ ಹೋಗಿದೆ. ಹಾಗಾದರೆ ಭೂಮಿಯ ಜೀವನ ಕೊನೆಯದಾಗಿ ಹೋಯ್ತಾ? ಇದನ್ನ ಹುಡುಕುತ್ತಾ ಹೋದರೆ ಅನೇಕ ಕಾರಣಗಳು ದಾರಿಗಳು ಕೂಡ ಸಿಗುತ್ತವೆ. ಜೀವಿಗಳಿಗೆ ಪ್ರಮುಖವಾಗಿ ಬೇಕಾಗಿರುವುದು ಕಾಡುಗಳು, ಮರಗಿಡಗಳು ಕೂಡ ಮುಖ್ಯ ಪಾತ್ರವನ್ನ ವಹಿಸುತ್ತವೆ. ನಂತರ ಭೂಮಿಯ ಮೇಲೆ ಸೂರ್ಯನ ಬೆಳಕು ನಿಧಾನವಾಗಿ ಭೂಮಿಯ ಮೇಲೆ ಬಿದ್ದಿದೆ. ಇದರಿಂದ ಮಂಜು ಕೂಡ ಕರಗಲಾರಂಭಿಸಿದೆ. ಆಗ ಭೂಮಿಯ ಮೇಲೆ ಮರಗಿಡಗಳೆಲ್ಲ ಚಿಗುರೊಡೆಯಲು ಆರಂಭಿಸಿದೆ. ಭೂಮಿಯ ಮೇಲೆ ಮರಗಿಡಗಳೆಲ್ಲ ಚಿಗುರೊಡೆದು ಹಚ್ಚ ಹಸಿರಾಗಿ ನಿಂತಿದೆ. ಆಗ ಆಕ್ಸಿಜನ್ ಲೆವೆಲ್ ಕೂಡ ಒಂದು ಮಟ್ಟಕ್ಕೆ ದೊರೆತಿದೆ. ಈ ಆಘಾತ ಮುಗಿದ ನಂತರ ಬದುಕಿದ್ದ ಚಿಕ್ಕ ಚಿಕ್ಕ ಜೀವಿಗಳೆಲ್ಲ ಸತ್ತು ಹೋಗಿದ್ದ ಜೀವಿಗಳನ್ನ ತಿಂದು ಬದುಕಲಾರಂಭಿಸಿದವು. ಹೀಗೆ ಜಲಚರಗಳು, ಪ್ರಾಣಿಗಳು ಭೂಮಿಯ ಮೇಲೆ ತಮ್ಮ ಸಂತಾನವನ್ನ ಅಭಿವೃದ್ಧಿಪಡಿಸಿಕೊಂಡಿವೆ. ಆದರೆ ಮನುಷ್ಯನು ತನ್ನನ್ನು ತಾನು ಪ್ರಪಂಚದಲ್ಲಿಯೇ ಜೀವಿಗಳಿಗಿಂತ ಮಿಗಿಲಾದವನು ಎಂದು ಭಾವಿಸಿದ್ದಾನೆ. ಆದರೆ ಈ ಭೂಮಿಯ ಮೇಲೆ ಮನುಷ್ಯನು ಅಭಿವೃದ್ಧಿ ಹೊಂದಿ ಕೆಲವು ವರ್ಷಗಳಾಗಿವೆ ಅಷ್ಟೇ. ಈಗ ಅಧಿಕಾರದಿಂದ ರಾಜನಂತೆ ಬಾಳುತ್ತಿದ್ದಾನೆ ಅಷ್ಟೇ. ಭೂಮಿಯ ಮೇಲೆ ಉಂಟಾದ ಈ ಪ್ರಮಾದವು, ಈ ಘೋರ ದುರಂತವು ಪ್ರಾಣಿಗಳಿಗಲ್ಲದೆ ಮನುಷ್ಯನಿಗೆ ಬಂದಿದ್ದರೆ ಏನಾಗುತ್ತಿತ್ತು ಎಂದು ಭಾವಿಸಿ ನೋಡಿ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.